4 ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೇ ಥರ ನಾವು PMFME ಸ್ಕೀಮ್ ಅಂತೇಳಿ ಮೊದಲು ಅದನ್ನು ಗುಲ್ಬರ್ಗ ಮತ್ತು ಯಾದಗಿರಿಯಲ್ಲಿ ಸುಮಾರು ಒಂದು 300 ಇವ್ರನ್ನ ಅಪ್ಲಿಕೇಶನ್ ಹಾಕಿ 150 ಜನಕ್ಕೆ ನಾವು ಲೈವ್ಲಿಹುಡ್ ಆ್ಯಕ್ಟಿವಿಟಿ ಮೇಲೆ ಅವರಿಗೆ ಸಬ್ಸಿಡಿ ಇದೆಲ್ಲ ಕೊಡಿಸೋದು ಮಾಡಿದ್ವಿ. ಅದೇ ಥರ ಈ ಸಲ ಗೌರ್ಮೆಂಟು ಏನು ಮಾಡಿದೆ ಅಂದರೆ ಫೆಬ್ರವರಿ 2025ರಲ್ಲಿ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಒಂದು ಸ್ಕೀಮ್ ಬಂದಿದೆ. ಆ ಸ್ಕೀಮಲ್ಲಿ ಏನಂತಂದರೆ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 50 ಹೆಕ್ಟರ್ ಅಂದರೆ 125 ಫಾರ್ಮರ್ಸಿಗೆ ಒಂದು ಫಾರ್ಮರ್ಗೆ 1 ಎಕರೆ ಮಾತ್ರ ಅದು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು. ಅದು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನು ಬೇರೆ ರೀತಿ ಫರ್ಟಿಲೈಸರ್ ಯೂಸ್ ಮಾಡಲಾರ್ದೆ ಯಾರು ಮಾಡ್ತಾರೆ ಅವರಿಗೆ 5,000 ರೂಪಾಯಿ ಫಂಡಿಂಗ್ ಪೇಮೆಂಟ್ ಡೈರೆಕ್ಟಾಗಿ ಸಿಗುತ್ತೆ. ಅದೇ ಥರ ಕರ್ನಾಟಕ ಗೌರ್ಮೆಂಟ್ ಕೂಡ ಯಾರೇ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ ಅದನ್ನು ಕ್ಲಸ್ಟರ್ ಮಾಡಿದ್ದಾರೆ. ಆ ಕ್ಲಸ್ಟರ್ ಮಾಡಿದಾಗ ನಮ್ಮೆಲ್ಲ ಪ್ರತಿ NGOಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ವಾಲಂಟ್ರಿಯಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ನೀವು ಇದು ಮಾಡಿದರೆ ಅಲ್ಲಿ ನಿಮಗೆ ಇದನ್ನು ಮಾಡ್ಬೋದು. ಮತ್ತು ನೀವು ಯಾರಾದರೂ ಅದ್ರ ಬಗ್ಗೆ ತುಂಬ ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದರೆ BRC ಅಂತ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡಿದ್ದಾರೆ. ಅದಕ್ಕೆ 1 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಅವರು. ಅದಕ್ಕೆ ನೀವು 3 ಕ್ಲಸ್ಟರ್ ಅಂದರೆ ಸುತ್ತಮುತ್ತಲು ಇರುವಂಥ 3 ಗ್ರಾಮ ಪಂಚಾಯತಿಗಳಿಗೆ ನೀವು ಬೀಜಾಮೃತ ಅದು ಬೀಜೋಪಚಾರ ಮಾಡೋದಾಗಲಿ ಮತ್ತು ಗೋಕಾಮೃತ ಇದನ್ನು ಮಾಡೋದಾಗಲಿ ಅದನ್ನು ಮಾಡಿ ನೀವು ರೈತರಿಗೆ ಕೊಡ್ಬೋದು. ಯಾಕಂದರೆ ಎಲ್ಲ ರೈತರಿಗೂ ಮಾಡಿ ಅದನ್ನು ಸ್ವಂತ ತಯಾರು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಗೌರ್ಮೆಂಟು ಒಂದು 3 ಕ್ಲಸ್ಟರ್ ನಡುಬರಕ್ಕೆ ಒಂದು ಇದು ಮಾಡಿದ್ದಾರೆ. ಅದನ್ನು ಮತ್ತು NGOದವ್ರನ್ನ ಪ್ರತಿ ತಾಲೂಕದಲ್ಲಿ ಕಂಪಲ್ಸರಿ ಒಂದು ಮೆಂಬರ್ಶಿಪ್ ತಗೋಬೇಕು. ಆ ಇದರಲ್ಲಿ ಏನೇ ಒಂದು ಇದನ್ನಾದರೂ ಒಂದು ಅಕೌಂಟ್ ಮಾಡಿ ಒಂದು ಅಕೌಂಟಬಿಲಿಟಿ ಇರುತ್ತೆ. ಅದು ಒಂದು ಅಪರ್ಚುನಿಟಿ ಇದೆ. ಅದಕ್ಕೋಸ್ಕರ ಸರ್ ಹೇಳಿದ್ರೆ ನಾನು ಶೇರ್ ಮಾಡ್ಬೋದು ಅಂತ. ವಿ ಆರ್ ಆಲ್ರೆಡಿ ವರ್ಕಿಂಗ್ ಆನ್ ದೋಸ್ ಥಿಂಗ್ಸ್. ನಿಮ್ಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾವು ಒಂದು ಮನೆಗೊಂದು ಉದ್ಯಮಿ, ಊರಿಗೊಂದು ಮಾಹಿತಿ ಕೇಂದ್ರ, ಮನುಷ್ಯನಿಗೊಂದು ಕೌಶಲ್ಯ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ತಾವು ಬೇಕಾದರೆ ನನಗೆ ಹೆಚ್ಚಿನ ಮಾಹಿತಿಗೆ ನಾನು ಪೋಸ್ಟ್ ಮಾಡ್ತೀನಿ ಅದನ್ನೆಲ್ಲ ಡೀಟೇಲು. ನಿಮ್ಮ ಊರಲ್ಲಿ ಎಷ್ಟು ಕ್ಲಸ್ಟರ್ ಇದೆ, ಯಾರಿದ್ದಾರೆ ಏನು ಅಂತ ರಿಸೋರ್ಸ್ ಪರ್ಸನ್ಸ್ 9